ಎಲ್ಲರೂ ಶಿವಣ್ಣ ಅವರ ಅಭಿಮಾನಿ ಆಗಿ ಬಂದಿರೋದು ಮಾತ್ರ ಎದ್ದು ಕಾಣ್ತಾ ಇದೆ. ಎಲ್ಲರ ಕಣ್ಣೆಲ್ಲ ಕಾಂತಿ ಕಾಣ್ತಾ ಇದೆ. ಶಿವಣ್ಣನ ಕಣ್ಣಲ್ಲೂ ಅಷ್ಟೇ ಅದೇ ಖುಷಿ ಇದೆ. ಮತ್ತೆ ಅವ್ರ ಮನೆಗೆ ಅವ್ರು ಬಂದಿರೋದು ನಮ್ಮೆಲ್ರಿಗೂ ಭಾಳ ಖುಷಿ ಇದೆ ಸರ್. ಇದೇನೆಂದರೆ ಎಲ್ರಿಗೂ ಗೊತ್ತಿದೆ ಶಿವಣ್ಣನ ವ್ಯಕ್ತಿತ್ವ ಎಂಥದ್ದಂದರೆ ಎಲ್ಲರನ್ನೂ ಒಂದೇ ರೀತಿ ನೋಡೋದು. ಅವ್ರ ಮನಸ್ಸಲ್ಲಿ ಕಲ್ಮಶನೇ ಇಲ್ಲ. ಅವ್ರಿಗೆ ಯಾರ ಮೇಲೆ ಕೋಪ ಇಲ್ಲ, ದ್ವೇಷ ಇಲ್ಲ. ಸೊ ಆ ಒಳ್ಳೆ ವ್ಯಕ್ತಿಗಳಿಗೆ ಒಳ್ಳೆಯದೇ ಆಗುತ್ತೆ ಅನ್ನೋದಕ್ಕೆ ಮತ್ತೊಮ್ಮೆ ಈ ನೇಚರ್ ಪ್ರೂವ್ ಮಾಡಿದೆ ನೋಡಿ. ಅಷ್ಟು ದೊಡ್ಡ ತೊಂದರೆ ಆಗಿದ್ರು ಈಸಿಯಾಗಿ ಅದನ್ನು ಫೇಸ್ ಮಾಡಿ ಅದರಿಂದ ಕಂಪ್ಲೀಟಾಗಿ ಗುಣಮುಖರಾಗಿ ಬಂದಿದ್ದಾರೆ. ಒಳ್ಳೆ ಜನಕ್ಕೆ ಒಳ್ಳೇದಾಗುತ್ತೆ ಸರ್. ಮತ್ತೊಂದು ಕಡೆ ಶಿವಣ್ಣವರು ಆತ್ಮಸ್ಥೈರ್ಯ ಮೆಚ್ಚುವಂತಾರೆ. ಯಾಕಂದರೆ ಸಾಮಾನ್ಯವಾಗಿ ಬೇರೆಯವ್ರಿಗೆ ಈ ಥರ ಆಗಿಬಿಟ್ರೆ ಮಾನಸಿಕವಾಗಿ ಕುಗ್ಬಿಡ್ತಾರೆ. ಎಲ್ಲವನ್ನೂ ಮೀರಿ ಪ್ರತಿಯೊಂದು ಹಂತದಲ್ಲಿ ಸಿನಿಮಾ ಮುಗಿಸ್ಕೊಡ್ತಾರೆ, ಕೆಲಸಗಳು ಮುಗಿಸ್ಕೊಡ್ತಾರೆ, ರಿಯಾಲಿಟಿ ಶೋನಲ್ಲಿ ಭಾಗಿರ್ತಾರೆ, ಅಭಿಮಾನಿಗಳ ಜೊತೆ ಸದಾ ಕಾಂಟ್ಯಾಕ್ಟಲ್ಲಿ ಇರ್ತಾರೆ. ಈ ಥರದ್ದು ಅದಕ್ಕೆ ಶಿವಣ್ಣ ಅಂತ ಹೇಳೋದು ಸರ್. ಅದಕ್ಕೆ ಇಷ್ಟು ಜನ ತುಂಬಿರೋದು. ಯಾಕಂತಂದರೆ ನಮ್ಮ ಸಿನಿಮಾನೂ ಅಷ್ಟೇ ಎಲ್ಲ ಕೆಲಸಗಳನ್ನ ಅವ್ರದ್ದು ಏನೇನಿತ್ತು ಡಬ್ಬಿಂಗ್ವರೆಗೂ ಏನೇನಿತ್ತು